ನಮಸ್ಕಾರ ಸ್ನೇಹಿತರೆ, ನಾನು ನಳಿನಿ ಸೋಮಯಾಜಿ. ನಾವಿಂದು ಅರಿತೋಡು ಶ್ರೀ ಜನಾರ್ದನ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿದ್ದೇವೆ. ಇದು ಉಡುಪಿಯಿಂದ ಸಾಧಾರಣ 6 ಕಿಲೋಮೀಟರ್ ದೂರ ಹಾಗೂ ಉಡುಪಿಯ ಪುತ್ತೂರಿನಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದ ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ ಶ್ರೀಯುತ ಶ್ರೀಕಾಂತ ಉಪಾಧ್ಯರು. ಬನ್ನಿ ತಿಳಿಯೋಣ ಅವರಿಂದ ಮಾಹಿತಿಯನ್ನು. ಅಲ್ಲಿಯ ದೇವರ ದರ್ಶನ ಮಾಡೋಣ. ವೆಂಕಟೇಶ್ವರ ದೇವಸ್ಥಾನಕ್ಕೆ ಆಳ್ವಿಕೆ ಮಾಡ್ತಾ ಇದ್ದಂಥ ಒಬ್ಬ ಭೋಜರಾಜ ಅಂತ ಇದ್ದ. ಇಡೀ ನಮ್ಮ ಉಡುಪಿಯನ್ನು ಕಾಯ್ತಾ ಇದ್ದಂಥ ರಾಜ. ಈ ಭೋಜರಾಜನಿಗೆ ಸಂತಾನ ಇಲ್ಲ ಅಂತ ಹೇಳಿ ತುಂಬ ದೇವರನ್ನು, ಅನಂತೇಶ್ವರ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದ. ಒಂದು ದಿವಸ ರಾತ್ರಿ ಮಲ್ಕೊಂಡಾಗ ಕನಸಲ್ಲಿ ಅವನಿಗೊಂದು ಕನಸು ಬಂತು. ಏನು ಅಂತ ಕೇಳಿದರೆ, ಉಡುಪಿಯಲ್ಲಿ 4 ದಿಕ್ಕಿನಲ್ಲಿ 4 ದುರ್ಗಾ ದೇವಸ್ಥಾನ, 4 ವಿದಿಕ್ಕಿನಲ್ಲಿ 4 ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಉದ್ಧಾರ ಮಾಡು, ನಿನಗೆ ಮಕ್ಕಳಾಗ್ತದೆ ಅಂತ ಅವನಿಗೊಂದು ಬೆಳಗ್ಗಿನ ಹೊತ್ತು ಒಂದು ಕನಸು ಬಂತು. ಆ ಕನಸು ಬಂದದ್ದರಿಂದ ಅವನು ಉಡುಪಿಯ ಅನಂತೇಶ್ವರ ದೇವಸ್ಥಾನ, 4 ದಿಕ್ಕಿನಲ್ಲಿ 4 ದುರ್ಗಾ ದೇವಸ್ಥಾನ, 4 ವಿದಿಕ್ಕಿನಲ್ಲಿ 4 ಸುಬ್ರಹ್ಮಣ್ಯ ದೇವಸ್ಥಾನ, ಅರಿತೋಡು, ಟಾಂಗೋಡು, ಮಾಂಗೋಡು, ಮುಚ್ಚಲಗೋಡು ಅಂತ ಅವ ಸ್ಥಾಪನೆ ಮಾಡಿ ಉದ್ಧಾರ ಮಾಡಿದ. ನಂತರದಲ್ಲಿ ಏನಾಯಿತು ಅಂತಂದರೆ ಅವನಿಗೆ ಒಳ್ಳೆಯ ಸಂತಾನ ಆಯಿತು ಅಂತ ಪ್ರತೀತಿ. ಹಾಗಿರುವಾಗ ಇದು ನಮ್ಮ ದೇವಸ್ಥಾನಕ್ಕೆ 1200 ವರ್ಷದ ಇತಿಹಾಸ ಉಂಟು. ಈ 4 ದೇವಸ್ಥಾನ, 4 ಸುಬ್ರಹ್ಮಣ್ಯ ಸ್ಥಾನ, 4 ದೇವಿಯ ದೇವಸ್ಥಾನ ಆದ ನಂತರ ಮತ್ತೆ ಮಧ್ವಾಚಾರ್ಯರನ್ನು ಉಡುಪಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದಿರುವಂಥ ಪ್ರತೀತಿ. ಅದು ದೇವಿ ದೇವಸ್ಥಾನಗಳು 4. ದೇವಿ ದೇವಸ್ಥಾನ ಯಾವುದು ಅಂತ ಹೇಳಿ, ಒಂದು ಇಂದ್ರಾಳಿ, ಮತ್ತೊಂದು ಇಲ್ಲೇ ನಿಮಗೆ ಬರುವಾಗ ಸಿಕ್ಕಿತು ಪುತ್ತೂರು ದೇವಸ್ಥಾನ ಭಗವತಿ, ಮತ್ತೊಂದು ಕಡಿಯಾಳಿ ದೇವಸ್ಥಾನ, ಮತ್ತೊಂದು ಕನ್ನರ್ಪಾಡಿ ಜಯದುರ್ಗ ಪರಮೇಶ್ವರ. ಅದು 4 ದಿಕ್ಕಿನಲ್ಲುಂಟು. ಪೂರ್ವ, ದಕ್ಷಿಣ, ಪಶ್ಚಿಮದಲ್ಲಿ, ಉತ್ತರದಲ್ಲಿ, ಹೀಗೆ 4 ದೇವಸ್ಥಾನ ಇದೆ. ಅದರ ಹತ್ತಿರದಲ್ಲಿ ವಾಯವ್ಯದಲ್ಲಿ ಇದು ಅರಿತೋಡು, ಈಶಾನ್ಯದಲ್ಲಿ ತಾಂಗೋಡು, ಆಗ್ನೇಯದಲ್ಲಿ ಡಯನಾ ಟಾಕೀಸ್ ಹತ್ತಿರ ಮುಚ್ಚಲಗೋಡು, ಇಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಮಾಂಗೋಡು ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿಯ ನಮ್ಮ ಅರಿತೋಡು ದೇವಸ್ಥಾನದ ವಿಶೇಷತೆ ಏನು ಹೇಳಿದರೆ, ತುಂಬ ಹಿಂದಿನ ಕಾಲದಲ್ಲಿ ಪ್ರಶ್ನೆಯಲ್ಲಿ ನಮಗೆ ತೋರಿ ಬಂದದ್ದು, ಇಲ್ಲಿ ಸುಬ್ರಹ್ಮಣ್ಯ ದೇವರದ್ದೇ ವಿಗ್ರಹ ಇದ್ದದ್ದು. ಏನೋ ಪ್ರಕೃತಿ ವಿಕೋಪಗಳಾದಾಗ ಸುಬ್ರಹ್ಮಣ್ಯ ದೇವರ ಮೂರ್ತಿ ಇಲ್ಲಿ ಭಗ್ನ ಬಂದಾಗ ಆ ಸುಬ್ರಹ್ಮಣ್ಯನ ಭಗ್ನವಾದ ಮೂರ್ತಿಯನ್ನು ತಗೊಂಡು ಹೋಗಿ ಇಲ್ಲೇ ಒಂದು ಹತ್ತಿರದಲ್ಲಿ ಸರೋವರಕ್ಕೆ ಹಾಕಿದ್ದಾರೆ. ಇಲ್ಲಿ ಋಷಿಮುನಿಗಳು ಜನಾರ್ದನನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಆದರೆ ಇಲ್ಲಿ ಮಹಿಮೆ ಇರುವುದು ಸುಬ್ರಹ್ಮಣ್ಯ ದೇವರಿಗೆ, ಇಲ್ಲಿ ಜನಾರ್ದನ ದೇವರು ಅಂತ ಪ್ರತೀತಿ. ಹಾಗೆ ತಮ್ಮ ಹೆಸರು? ನನ್ನ ಹೆಸರು ಶ್ರೀಕಾಂತ್ ಉಪಾಧ್ಯ ಅಂತ. ಇಲ್ಲಿ ಪೂಜೆ ಮಾಡುವವರು ಗೋಪಾಲಕೃಷ್ಣ ಉಪಾಧ್ಯ, ನಮ್ಮ ತಂದೆಯವರು. ಧನ್ಯವಾದಗಳು. ನಮಸ್ಕಾರ. ಇಲ್ಲಿಗೆ ಬನ್ನಿ, ದೇವರ ದರ್ಶನ ಪಡೆಯಿರಿ, ದೇವರ ಆಶೀರ್ವಾದ ಪಡೆಯಿರಿ. ಧನ್ಯವಾದಗಳು.